ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕೊಡಗಿನ ನೆಲದಲ್ಲಿ ನಡೆದ ರಿಸೆಪ್ಷನ್ ಅಂದರೆ ತುಂಬ ಸಾಂಪ್ರದಾಯಿಕ ಮತ್ತು ಕ್ಲಾಸಿ ಟಚ್ಚಲ್ಲಿ ಇತ್ತು ಅಂತಲೇ ಹೇಳ್ಬೋದು. ಸಾಂಪ್ರದಾಯಿಕ ಕೊಡವ ಸ್ಟೈಲ್ನಲ್ಲಿ ರಶ್ಮಿಕಾ ಅವರು ಕೊಡವ ಸಂಪ್ರದಾಯದ ಸೀರೆಯಲ್ಲಿ ಕಾಣಿಸ್ಕೊಂಡ್ರು. ಆ ಲುಕ್ ತುಂಬ ಎಲಿಗೆಂಟ್ ಕೂಡ ಆಗಿತ್ತು. ಫ್ಲವರ್ ಡೆಕೋರೇಷನ್, ಗ್ರೀನ್ ನ್ಯಾಚುರಲ್ ವೈಬ್, ಕೊಡಗಿನ ಪ್ರಕೃತಿಯ ಜೊತೆ ಬೆರೆತಂತೆ ಸೆಟ್ಟಿಂಗ್ ಕೂಡ ಇತ್ತು. ಸೊ ದೊಡ್ಡ ಶೋ ಆಗಿರಲಿಲ್ಲ, ತುಂಬ ಪ್ರೈವೇಟ್ ಆ್ಯಂಡ್ ಇಂಟಿಮೇಟ್ ಫಂಕ್ಷನ್ಸ್ ಕೂಡ ಇತ್ತು. ವಿಜಯ್ ದೇವರಕೊಂಡ ಅವರ ಫ್ಯಾಮಿಲಿ ಎಲ್ಲರೂ ಕೂಡ ರಿಸೆಪ್ಷನ್ನಲ್ಲಿ ಭಾಗವಹಿಸಿದ್ರು. ಅವರ ಒಂದು ಗೌಪ್ಯತೆ ಅಂತ ಹೇಳಿದ್ರೆ, ಸೊ ಫ್ಯಾಮಿಲಿಯಲ್ಲಿ ಕೆಲವು ಆಪ್ತರನ್ನು ಮಾತ್ರ ಈ ರಿಸೆಪ್ಷನ್ಗೆ ಇನ್ವೈಟ್ ಮಾಡಲಾಗಿತ್ತು. ಕೊಡುವ ಸ್ಟೈಲ್ ಊಟ, ಸ್ಥಳೀಯ ಡಿಶ್ಗಳು ಅತಿಥಿಗಳಿಗೆ ಸರ್ವ್ ಮಾಡಿದರು ಅಂತ ಹೇಳಲಾಗ್ತಿದೆ. ಹೆಚ್ಚು ಗ್ಲಾಮರ್ ಇಲ್ಲದೆ ನೈಸರ್ಗಿಕ ಸೌಂದರ್ಯ ಒತ್ತು ಕೊಟ್ಟ ರಿಸೆಪ್ಷನ್. ಒಟ್ಟಿನಲ್ಲಿ ಅದು ರಿಚ್ ಆದರೂ ಸಿಂಪಲ್ ಅನ್ನೋ ಫೀಲ್ ಕೊಟ್ಟ ಫಂಕ್ಷನ್. ಕೊಡಗು ಅಂದ್ರೇ ನೆನಪಾಗೋದು ಮಂಜಿನ ಹೊದಿಕೆಯಲ್ಲಿ ಮಲಗಿರುವ ಹಸಿರು ಬೆಟ್ಟಗಳು, ಕಾಫಿ ತೋಟ, ಸುಗಂಧ, ನೈಸರ್ಗಿಕ ಸೌಂದರ್ಯ ಮಧ್ಯೆ ನಡೆದ ರಿಸೆಪ್ಷನ್ ಅಂದರೆ ಅದೇನು ಸಾಮಾನ್ಯ ಕಾರ್ಯಕ್ರಮ ಅಲ್ಲ, ಅದು ಒಂದು ಭಾವನೆ ಮತ್ತು ಸಂಪ್ರದಾಯದ ಒಂದು ಘಟ್ಟ ಅಂತಲೇ ಹೇಳ್ಬೋದು. ಮದುವೆಯ ಬಳಿಕ ತವರು ಮನೆಗೆ ಬಂದ ರಶ್ಮಿಕಾ ಮಂದಣ್ಣ ಅವರಿಗಾಗಿ ಕೊಡಗಿನಲ್ಲಿ ಏರ್ಪಡಿಸಿದ್ದ ರಿಸೆಪ್ಷನ್ ನಿಜವಾಗಿಯೂ ಅದ್ದೂರಿ ಮತ್ತು ಮನಸ್ಸಿಗೆ ಹತ್ತಿರವಾದ ಸಂಭ್ರಮ ಕೂಡ ಆಗಿತ್ತು. ಆ ದಿನ ರಶ್ಮಿಕಾ ಅವರು ಧರಿಸಿದ ಕೊಡವ ಸ್ಟೈಲ್ ಸೀರೆ, ಅದರ ಡ್ರೇಪ್, ಅದರ ಬಣ್ಣ, ಅದರ ಮೇಲೆ ಹಾಕಿದ ಸಾಂಪ್ರದಾಯಿಕ ಆಭರಣಗಳು ಎಲ್ಲವೂ ಸೇರಿ ಅವರನ್ನು ಒಂದು ಕೊಡಗಿನ ದೇವತೆಯಂತೆ ಕಾಣುವಂತೆ ಮಾಡಿತ್ತು. ಮೇಕಪ್ ಕೂಡ ತುಂಬ ಸಿಂಪಲ್, ಆದರೆ ಅದೇ ಅವರ ನೈಸರ್ಗಿಕ ಸೌಂದರ್ಯ ಇನ್ನಷ್ಟು ಹೊಳೆಯುವಂತೆ ಮಾಡಿತ್ತು. ಕೂದಲಲ್ಲಿ ಹೂವಿನ ಅಲಂಕಾರ, ಸೊ ಮುಖದಲ್ಲಿ ಮುದಾದ ನಗು. ಆ ನಗು ನೋಡಿದರೆ ಎಲ್ಲರಿಗೂ ಒಂದು ಪಾಸಿಟಿವ್ ವೈಬ್. ರಿಸೆಪ್ಷನ್ ಸೆಟ್ಟಿನಲ್ಲಿ ಕೊಡಗಿನ ಕಾಫಿ ಎಸ್ಟೇಟ್ ಮಧ್ಯೆ ಏರ್ಪಡಿಸಲಾಗಿತ್ತು ಅನ್ನೋ ಒಂದು ಫೀಲ್ ಕೂಡ ಇದೆ. ಎಲ್ಲೆಡೆ ತಾಜಾ ಹೂವಿನ ಅಲಂಕಾರ, ಮಿಂಚುವ ಲೈಟಿಂಗ್ಸ್ ಮತ್ತು ದೀಪಗಳು, ಹಸಿರು ಮರಗಳ ನಡುವೆ ನಡೆದ ವೇದಿಕೆ. ಇದು ಯಾವುದೇ 5 ಸ್ಟಾರ್ ಹೋಟೆಲ್ಗಿಂತ ಕಡಿಮೆ ಇರಲಿಲ್ಲ, ಆದರೆ ಅದರಲ್ಲಿ ನ್ಯಾಚುರಲ್ ಸೌಂದರ್ಯ ಸ್ಪರ್ಶ ಇತ್ತು. ಈ ರಿಸೆಪ್ಷನ್ ಬಹಳ ದೊಡ್ಡ ಪಬ್ಲಿಕ್ ಇವೆಂಟ್ ಕೂಡ ಆಗಿರಲಿಲ್ಲ. ಕುಟುಂಬ ಸದಸ್ಯರು, ಹತ್ತಿರದ ಸ್ನೇಹಿತರು ಮಾತ್ರ ಭಾಗವಹಿಸಿದ್ರು. ಪ್ರತಿಯೊಬ್ಬರ ಮುಖದಲ್ಲಿ ಸಂತೋಷ ನಗು. ರಶ್ಮಿಕಾ ಜೊತೆ ಫೋಟೋ ತೆಗೆಸಿಕೊಳ್ಳೋಕ್ಕೆ ಎಲ್ಲರೂ ಕ್ಯೂನಲ್ಲಿ ನಿಂತಿದ್ರು ಅಂತಲೂ ಕೂಡ ಅನ್ನಿಸ್ತಿತ್ತು. ಸೊ ನಂತರ ರಿಸೆಪ್ಷನ್ನಲ್ಲಿ ಕೇಕ್ ಕಟ್ ಮಾಡಿ ಕೇಕ್ ತಿನ್ನಿಸಿದ್ರು ಒಬ್ರಿಗೊಬ್ರು. ಸೊ ಫ್ಯಾಮಿಲಿ ಕೂಡ ಎಲ್ಲರೂ ಕೂಡ ವೇದಿಕೆ ಮೇಲೆ ಹಾಜರಾಗಿದ್ದರು. ಸೊ ಎಲ್ಲರೂ ರಿಸೆಪ್ಷನ್ನಲ್ಲಿ ರಶ್ಮಿಕಾ ಅವರ ತಾಯಿ ಕೂಡ ಕೊಡವ ಸ್ಟೈಲ್ನಲ್ಲಿ ಸೀರೆಯನ್ನು ಧರಿಸಿದ್ರು. ಸೊ ಅವರ ಒಂದು ಸಾಂಪ್ರದಾಯಿಕವನ್ನು ಮೆರೆದ್ರು ಅಂತಲೇ ಹೇಳ್ಬೋದು. ಸೊ ಈ ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತೇಳಿ ಭಾವಿಸ್ತೀನಿ. ಸೊ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೆಕ್ಸ್ಟ್ ಲಾಗಲ್ಲಿ ಮತ್ತಷ್ಟು ಇಂಟ್ರೆಸ್ಟಿಂಗ್ ಆಗಿರೋ ವಿಷಯದೊಂದಿಗೆ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಟೇಕ್ ಕೇರ್, ಎಲ್ರಿಗೂ ಲವ್ ಯು ಆಲ್.